ಕೋಗಿಲು ಲೇಔಟ್ ಬಳಿ ಅಕ್ರಮವಾಗಿ ಕಟ್ಟಿದ್ದ ಮನೆಗಳನ್ನ ಜಿಬಿಎ ಡೆಮಾಲಿಷ್ ಮಾಡಿದ್ದು ಮಕ್ಕಳು ಹಾಗೂ ಮಹಿಳೆಯರು ಬದುಕೋದಕ್ಕೆ ಒಂದು ಸೂರಿಲ್ಲದೆ ಪರಿತಪಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೆಮಾಲಿಷ್ ಆಗಿರೋದ್ರಿಂದ ಅಲ್ಲಿ ನಾವು ಸೂರು ಕಳ್ಕೊಂಡಿದ್ವಿ, ಇರೋದಕ್ಕೆ ಮನೆ ಇಲ್ಲ, ಏನ್ ಮಾಡಬೇಕು ಅಂತ ಪಾಪ ಆಕ್ರೋಶ ಹೊರಹಾಕ್ತಿದ್ದಾರೆ. ಜೊತೆಗೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಚಿತ್ರಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ಕೋಗಿಲು ಲೇಔಟ್ ಬಳಿ 200ಕ್ಕೂ ಹೆಚ್ಚು ಮನೆಗಳನ್ನ ಜಿಬಿಎ ಅಧಿಕಾರಿಗಳು ಡೆಮಾಲಿಷನ್ ಮಾಡಿದ್ರು. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಒಂದು ಜಾಗದಲ್ಲಿ 200ಕ್ಕೂ ಹೆಚ್ಚು ಮನೆಗಳನ್ನ ನಿನ್ನೆ ಜಿಬಿಎ ಡೆಮಾಲಿಷನ್ ಕೂಡ ಮಾಡಿದೆ. ಆದ್ರೆ ಇಲ್ಲಿನ ನಿವಾಸಿಗಳು ಹೇಳುವಂತದ್ದು ನಮಗೆ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ, ಏಕಾಏಕಿ ಬಂದು ಜಿಬಿಎ ಅಧಿಕಾರಿಗಳು ಡೆಮಾಲಿಷನ್ ಮಾಡಿದ್ದಾರೆ ಅಂತ ಹೇಳಿ ಇವತ್ತೂ ಕೂಡ ಸಚಿವರಾಗಿರುವಂತಹ ಕೃಷ್ಣೇ ಬೈರೇಗೌಡ ಅವರ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿನ ನಿವಾಸಿಗಳು ಹೇಳುವ ಪ್ರಕಾರ ನಾವು ಇಲ್ಲಿ ಸತತವಾಗಿ 20 ವರ್ಷದಿಂದನೂ ಕೂಡ ಇಲ್ಲೇ ವಾಸವಾಗಿದ್ದೀವಿ. ನಾವು ಯಾವುದೇ ರೀತಿಯಾಗಿ ವಲಸೆ ಬಂದಿಲ್ಲ. ನಮಗೂ ಕೂಡ ಆಧಾರ್ ಕಾರ್ಡ್ ಇದೆ, ವೋಟರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ. ರಾಜಕೀಯ ನಾಯಕರು ನಮ್ಗೆ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಮ್ಮ ಮನೆಯಲ್ಲಿ ನೀರನ್ನ ಕುಡಿದು ಕೂಡ ನಮ್ಗೆ ವೋಟನ್ನ ಕೇಳಿ ಹೋಗಿದ್ದಾರೆ. ನಾವು ಕೂಡ ಸರ್ಕಾರದಲ್ಲಿ ನಾವು ಕೂಡ ಮತವನ್ನ ಚಲಾವಣೆ ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂತದ್ದು. ಜೊತೆಗೆ ನಾನು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಎಕ್ಸಾಮ್ ಇತ್ತು, ಹಾಗೆ ಗರ್ಭಿಣಿ ಮಹಿಳೆಯರು ಕೂಡ ಇದ್ರು, ಹಾಗೆ ಚಿಕ್ಕ ಪುಟ್ಟ ಮಕ್ಕಳು ಇದ್ರು. ಯಾವುದೇ ರೀತಿಯಾಗಿ ಒಂದು ಮನೆಯಿಂದ ಒಂದು ಸಾಮಗ್ರಿಯನ್ನ ತೆಗೆದುಕೊಳ್ಳದೆ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇವರಿಗೆ ಬಿಡದೇನೆ ಡೆಮಾಲಿಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ಇಲ್ಲಿ ನಿವಾಸಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ರಿ? ಡೆಮಾಲಿಷನ್ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ನಿಮ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರ? ಹೇಗೆ? ಏನು ಹೇಳಿಲ್ಲ, ಡೆಮಾಲಿಷನ್ ಮಾಡಿದ್ದಾರೆ. ನಾನು ನೀರ್ ಕುಡಿಯಕ್ಕೇನು ಕೊಟ್ಟಿಲ್ಲ, ನಾಷ್ಟಾನು ಮಾಡಿಲ್ಲ, ನಮ್ಗೆ ಮನೇನು ಇಲ್ಲ. ನೋಡಿ ಮೇಡಮ್, ಇಲ್ಲಿ ಎಲ್ಲ ನಾನು ಇಲ್ಲಿ ನೆನ್ನೆಯಿಂದ ಇಲ್ಲಿ ಇದೀವಿ ನಾವು ರೋಡ್ ಮೇಲೆ. ಟೈಮೇ ಕೊಟ್ಟಿಲ್ಲ ನಮ್ಗೆ, ಎತ್ಕೊಂತೀನಿ ಸಾಮಾನು ಅಂದ್ರೆ ಕೊಟ್ಟಿಲ್ಲ. ಎಲ್ಲ ಡೆಮಾಲಿಷನ್ ಮಾಡ್ಬಿಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಇದ್ರಿ ಮೇಡಮ್ ಇಲ್ಲಿ? 10 ವರ್ಷದಿಂದ ಇದೀವಿ. ನಮ್ ಮಗುದು ಸ್ಕೂಲ್ ಬ್ಯಾಗ್ ಎಲ್ಲ ಹೋಗ್ಬಿಟ್ಟು ಮೇಡಮ್ ನಮ್ದು. ನಿಮ್ಗೆ ಆಧಾರ್ ಕಾರ್ಡ್ ಇದೆಯಾ, ವೋಟರ್ ಐಡಿ ಇದೆಯಾ? ವೋಟ್ ಮೇಡಮ್ ತಕೊಂಡಿಲ್ಲ, ನಾವು ಏನು ತಕೊಂಡಿಲ್ಲ. ಇಲ್ಲಿ ಅಲ್ಲ, ನಿಮ್ಗೆ ಕೊಟ್ಟಿದಾರ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲ? ಆಯ್ತಾ. ಮೂಲತಃ ಎಲ್ಲಿಯವರು ಮೇಡಮ್? ಅಂದ್ರೆ ಕರ್ನಾಟಕದವರಲ್ಲ ಅಥವಾ ಬೇರೆ ಡಿಸ್ಟಿಕ್ ಇಂದನ ಅಥವಾ ಬೇರೆ ರಾಜ್ಯ? ನೀವು ಯಾವ ಮೂಲತಃ ಎಲ್ಲಿಯವರು? ಇಲ್ಲೇ ಅವರು. ಓಕೆ ಸರ್, ನೀವ್ ಹೇಳಿ ಡೆಮಾಲಿಷನ್